ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ದು ಡಿಸೆಂಬರ್ ಜನವರಿ 2025 VTU ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ಸೊ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 7C. ಸೊ ಮಾರ್ಕ್ಸ್ ಎಷ್ಟು ಕೊಟ್ಟಿರೋದು? 7 ಮಾರ್ಕ್ಸ್. ಸರಿನಾ? ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಡಿಫೈನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಮೊದಲನೇದು. ಎರಡನೇದೇನು, ಫೈಂಡ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆಫ್ ದಿ ಗ್ರಾಫ್ಸ್. ಸೊ ಎರಡು ಗ್ರಾಫ್ಸ್ ಅನ್ನ ಕೊಟ್ಟಿದ್ದಾರೆ, ಇವೆರಡರದ್ದು ಕೂಡ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅನ್ನ ಬರೀಬೇಕು. ಅದ್ರ ಜೊತೆಗೆ ಡಿಫೈನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಡೆಫಿನೇಷನ್ ಬರೀರಿ. ಏನು? ಇಟ್ ಈಸ್ ಎ ಸ್ಕ್ವೇರ್ ಗ್ರಿಡ್. ಸ್ಕ್ವೇರ್ ಗ್ರಿಡ್ ಯಾಕೆ ಅಂತ ನಾನು ಹೇಳ್ತೀನಿ, ಸರಿನಾ? ಇದನ್ನ ನೆನ್ಪಿಟ್ಕೊಂಡಿರಿ. ಸ್ಕ್ವೇರ್ ಗ್ರಿಡ್ ಯಾಕೆ ಕರೀತಾರೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ದಟ್ ರೆಪ್ರೆಸೆಂಟ್ ಎ ಗ್ರಾಫ್ ಬೈ ಶೋಯಿಂಗ್ ವಿಚ್ ವರ್ಟಿಸಿಸ್ ಆರ್ ಕನೆಕ್ಟೆಡ್ ಟುಗೆದರ್ ಅಂತ. ಅಂದ್ರೆ ಇಲ್ಲೇನಾಯ್ತು, ಕೇವಲ ವರ್ಟಿಸಿಸ್ ಗಳ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ತೋರಿಸ್ತಾ ಹೋಗುತ್ತೆ. ಸೊ ಇವಾಗ ನೋಡಿ, ನನ್ನ ಹತ್ರ ಎರಡು ಗ್ರಾಫ್ ಗಳನ್ನ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡೋಣ. ಫಸ್ಟ್ ಸೊಲ್ಯೂಷನ್ ಫಾರ್ ಎ. ಸೊ ಇದು ಮೊದಲನೇದಕ್ಕೆ, ನೆಕ್ಸ್ಟ್ ಇದಕ್ಕೆ, ಇದರಲ್ಲಿ ಸೆಕೆಂಡ್ನೇದ್ರಲ್ಲಿ ಎಗೆ. ಸೊ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಯಾವ ರೀತಿ ಬರೀತೀರಾ? ಫಸ್ಟ್ ಈ ಒಂದು ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳನ್ನ ಕಾಲಮ್ ವೈಸ್ ಮತ್ತೆ ರೋ ವೈಸ್ ಬರ್ಕೊಳ್ಳಿ. ಸೊ ಇದು ನೇಮ್ ಮಾಡೋಣ. ಆ ಮ್ಯಾಟ್ರಿಕ್ಸ್ಗೆ ಎ ಅಂತ ನಾನು ನೇಮ್ ಮಾಡ್ತಾ ಇದ್ದೀನಿ. ಮ್ಯಾಟ್ರಿಕ್ಸ್ಗೆ V1, V2, V3, V4 ಮತ್ತೆ V5. ಸೊ ಐದೇ ಅಲ್ವಾ ವರ್ಟೆಕ್ಸ್ ಇರೋದಿಲ್ಲಿ, V1, V2, V3, V4, V5. ಸೊ ಅದೇ ರೀತಿ ನಾವು ಇಲ್ಲೂ ಕೂಡ ಬರ್ಕೋಬೇಕು. V1, V2, V3, V4, V5. ಸೊ ಇದೇ ಆರ್ಡರ್ ಅಲ್ಲಿ ಬರ್ಕೋಬೇಕಾ? ಏನಿಲ್ಲ, ಇಲ್ಲಿ ಎಕ್ಸ್ಚೇಂಜ್ ಆಗ್ಬೋದು. V5 ಇಲ್ಲಿ ಬರ್ಬೋದು, V3 ಇಲ್ಲಿ ಬರ್ಬೋದು, ಏನಾದ್ರೂ ಬರ್ಬೋದು. ಬಟ್ ಇಲ್ಲಿ ಏನ್ ಆರ್ಡರ್ ಅಲ್ಲಿ ಬರ್ದಿರ್ತೀರಾ ಅದೇ ಆರ್ಡರ್ ಅಲ್ಲಿ ಇಲ್ಲೂ ಕೂಡ ಬರ್ಕೋಬೇಕು, ಸರಿನಾ? ಇಲ್ಲಿ ಮಿಸ್ ಮ್ಯಾಚ್ ಆದ್ರೂ ಕೂಡ ಪರವಾಗಿಲ್ಲ. ಏನ್ ಆರ್ಡರ್ ಅಲ್ಲಿ ಇಲ್ಲಿ ಬರ್ದಿರ್ತೀರಾ ಅದೇ ಆರ್ಡರ್ ಅಲ್ಲಿ ಇಲ್ಲೂ ಕೂಡ ಬರ್ಕೋಬೇಕು. ಸೊ ಇವಾಗ ನೋಡಿ, V1 ಇಂದ V1 ಗೆ ಪಾತ್ ಇದೆಯಾ ಅಂತಂದ್ರೆ V1 ಇಂದ V1 ಗೆ ಏನಾದ್ರೂ ಎಡ್ಜ್ ಇದೆಯಾ? ಇಲ್ಲ. ಸೊ ಸೆಲ್ಫ್ ಲೂಪ್ ಇಲ್ಲ ಅಂತಂದ್ರೆ ಇಲ್ಲೇನ್ ಬರೀಬೇಕು? 0. ಗೊತ್ತಾಯ್ತಾ? ನೆಕ್ಸ್ಟ್ V1 ಇಂದ V2 ಇದೆಯಾ? ಎಸ್. ಸೊ V2 ಗೆ ಎಡ್ಜ್ ಇದೆ. ಸೊ ಅಂತಂದ್ರೆ 1 ಇದ್ರೆ 1 ಎಡ್ಜ್, ಇಲ್ಲ ಅಂತಂದ್ರೆ 0 ಅಂತ ಬರೀ. ನೆಕ್ಸ್ಟ್ V1 ಇಂದ V3 ಇದೆಯಾ? ನೋಡಿ ಎಡ್ಜ್ ಇದೆ. ಎಸ್. ನೆಕ್ಸ್ಟ್ V1 ಇಂದ V4 ಗೆ ಎಡ್ಜ್ ಇದೆಯಾ? ಎಸ್. ಸೊ V1 ಇಂದ V5 ಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಇಲ್ಲ. ಏನು ಡೈರೆಕ್ಟ್ ಆಗಿ ಏನಾದ್ರೂ ಎಡ್ಜ್ ಇದ್ರೆ ಅಥವಾ ಡೈರೆಕ್ಟ್ ಕನೆಕ್ಷನ್ ಇದ್ರೆ ಅದಕ್ಕೆ 1 ಅಂತ ಹಾಕಿ, ಇಲ್ಲ ಅಂತಂದ್ರೆ 0. ನೋಡಿ ಇವಾಗ V2 ಬಂದ್ರೆ V2 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ ಆಗಿ V1 ಗೆ ಹೋಗ್ಬೋದು, V5 ಗೆ ಹೋಗ್ಬೋದು, V4 ಗೆ ಹೋಗ್ಬೋದು. ಸೊ V1, V4 ಮತ್ತೆ V5 ಗೆ 1 ಅಂತ ಹಾಕಿ, ಇನ್ನ ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ V3 ಗೆ ಬನ್ನಿ. V3 ಇಂದ ನಾನು ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ಬೋದು? V1 ಗೆ ಹೋಗ್ಬೋದು, V4 ಗೆ ಹೋಗ್ಬೋದು, V5 ಗೆ ಹೋಗ್ಬೋದು. V1 ಗೆ ಹೋಗ್ಬೋದು, V4 ಗೆ ಹೋಗ್ಬೋದು, V5 ಗೆ ಹೋಗ್ಬೋದು. ಸೊ V2 ಮತ್ತೆ V3 ಗೆ 0. ನೆಕ್ಸ್ಟ್ V4. ಸೊ V4 ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ V2 ಗೆ ಹೋಗ್ಬೋದು, V1 ಗೆ ಹೋಗ್ಬೋದು, V3 ಗೆ ಹೋಗ್ಬೋದು, V5 ಗೆ ಹೋಗ್ಬೋದು. ಸೊ V1 ಗೆ, V2 ಗೆ, V3 ಗೆ, V5 ಗೆ, V4 ಗೆ ಹೋಗಕ್ಕಾಗಲ್ಲ. ನೋಡಿ ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ V5 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? V3 ಗೆ ಹೋಗ್ಬೋದು, V2 ಗೆ ಹೋಗ್ಬೋದು, V4 ಗೆ ಹೋಗ್ಬೋದು. ಸೊ V3, ನೆಕ್ಸ್ಟ್ V2 ಗೆ ಹೋಗ್ಬೋದು ಮತ್ತೆ V4 ಗೆ ಹೋಗ್ಬೋದು. V5 ಗೆ ಸೆಲ್ಫ್ ಲೂಪ್ ಇಲ್ಲ ಮತ್ತೆ V1 ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಸೊ ಇದನ್ನ ಏನಂತ ಕರಿತೀವಿ ನಾವು? ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದನ್ನ ಬೇಕಾದ್ರೆ ನೀವು ರಿಫೈನ್ ಮಾಡಿ ಬರಿಬಹುದು. ಅಂದ್ರೆ ಈ ವರ್ಟೆಕ್ಸ್ ಗಳನ್ನೆಲ್ಲ ತೆಗೆದು ಕೇವಲ ನೀವು ಈ ಮ್ಯಾಟ್ರಿಕ್ಸ್ ಅನ್ನ ಮಾತ್ರ ಬರಿಬಹುದು. ಏನು? 0 1 1 1 0. ಸರಿನಾ? ಇದು ಬರ್ದಾದ್ಮೇಲೆ ಈ ತರ ಬರೀರಿ. 1 0 0 1 1. ನೆಕ್ಸ್ಟ್ 1 0 0 1 1 1 1 1 0 0. ನೆಕ್ಸ್ಟ್ 1 1 1 1 0. ಸರಿನಾ? ಸೊ ಇವಾಗ ಏನಾಯ್ತು? ದಿಸ್ ಈಸ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಫಾರ್ ದ ಗಿವನ್ ಫಸ್ಟ್ ಗ್ರಾಫ್. ನೆಕ್ಸ್ಟ್ ಎರಡನೇದಕ್ಕೆ ಇದಕ್ಕೆ ಬರೆಯೋಣ, ಸರಿನಾ? ಬಿ ಇದು ಎರಡನೇದು ಗ್ರಾಫ್. ಸೊ ಇದರಲ್ಲಿ ಎಷ್ಟು ವರ್ಟೆಕ್ಸ್ ಇದೆ? V1 ಇದೆ, V2 ಇದೆ, V3 ಇದೆ, V4 ಇದೆ, V5 ಇದೆ. ಸೊ ಇದರಲ್ಲೂ ಕೂಡ 5 ವರ್ಟೆಕ್ಸ್, V1, V2, V3, V4, V5. ಸೊ ಈ ಸೈಡ್ ಕೂಡ V1, V2, V3, V4, V5. ಸೊ ಇವಾಗ ಈ ಮ್ಯಾಟ್ರಿಕ್ಸ್ಗೆ ನಾನು ಬಿ ಅಂತ ನೇಮ್ ಕೊಡ್ತೀನಿ. ಇಲ್ಲಿ ಎ ಅಂತ ಕೊಟ್ಟಿದ್ದೆ ಮೊದಲನೇದಕ್ಕೆ, ಇದಕ್ಕೆ ಬಿ ಅಂತ ಕೊಡ್ತೀನಿ. ಸೊ ಇವಾಗ V1 ಇಂದ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ? V1 ಇಂದ V5 ಗೆ, V3 ಗೆ, V2 ಗೆ, V5 ಗೆ, V3 ಗೆ, V2 ಗಿದೆ, V1 ಗಿಲ್ಲ, V4 ಗಿಲ್ಲ. ಸೊ ಸೆಲ್ಫ್ ಲೂಪ್ ಇದ್ರೆ ಅದಕ್ಕೆ ಇರ್ತಿತ್ತು, ಇಲ್ಲ. ನೆಕ್ಸ್ಟ್ V2 ಇಂದ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ? V2 ಇಂದ V4 ಗೆ, V5 ಗೆ, V1 ಗೆ, V4 ಗೆ, V5 ಗೆ ಮತ್ತೆ V1 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ V2 ಇಂದ. ಸೊ V2 ಗಿಲ್ಲ ಮತ್ತೆ V3 ಗಿಲ್ಲ. ನೆಕ್ಸ್ಟ್ V3 ಇಂದ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ? V4 ಗಿದೆ ಮತ್ತೆ V1 ಗಿದೆ ಅಷ್ಟೇ. V4 ಗೆ ಮತ್ತೆ V1 ಗೆ, ಇನ್ನು ಉಳಿದಿರೋದಕ್ಕೆಲ್ಲ 0.
ನೆಕ್ಸ್ಟ್ ವಿ4 ಇಂದ ವಿ3ಗೆ ಮತ್ತೆ ವಿ2ಗೆ ಮಾತ್ರ ಡೈರೆಕ್ಟ್ ಕನೆಕ್ಷನ್. ಸೊ ಯಾವ್ದಾದ್ರು ವಿ3 ಮತ್ತೆ ವಿ2 ಮತ್ತೆ ವಿ2ಗೆ ಮಾತ್ರ ಡೈರೆಕ್ಟ್ ಕನೆಕ್ಷನ್, ಉಳಿದಿರೋದೆಲ್ಲ 0. ನೆಕ್ಸ್ಟ್ ವಿ5 ಇಂದ ನನಗೆ ವಿ1 ಕನೆಕ್ಷನ್ ಇದೆ, ವಿ2 ಇದೆ, ಮತ್ತೆ ಸೆಲ್ಫ್ ಲೂಪ್ ಇರೋದ್ರಿಂದ ವಿ5ಗೂ ಕೂಡ ವಿ1 ವಿ2 ಮತ್ತೆ ವಿ1 ವಿ2 ಮತ್ತೆ ವಿ5, ಉಳಿದಿರೋದಕ್ಕೆಲ್ಲ 0. ಸೊ ಇದನ್ನ ಬೇಕಾದ್ರೆ ರಿಫೈನ್ ಮಾಡಿ ಬರಿಬೋದು. ಸೊ ಏನಂತ ಬರೀತೀರಾ, ಬಿ ವಿಲ್ ಬಿ ಈಕ್ವಲ್ ಟು 0 1 1 0 1. ಫಸ್ಟ್ ಇದನ್ನು ಬರೆದಾದ್ಮೇಲೆ ಇದನ್ನು ಬರೀಬೇಕು. 1 0 0 1 1 1 0 0 1 0 0 1 1 0 0 1 1 0 0 1. ಇಷ್ಟೇ ಸಿಂಪಲ್. ಸೊ ಈ ತರ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಪ್ರಾಬ್ಲಮ್ಗೆ ಇಷ್ಟೇ ಆನ್ಸರು. ಸೊ ಇನ್ನು ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ರಾಫ್ಸ್ ಅಲ್ಲಿ ಡಿಫ್ರೆಂಟ್ ಬರುತ್ತೆ, ಪಾತ್ ಮ್ಯಾಟ್ರಿಕ್ಸ್, ಸರ್ಕ್ಯೂಟ್ ಮ್ಯಾಟ್ರಿಕ್ಸ್, ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಂತ ಎಲ್ಲ. ಸೊ ಆ ವಿಡಿಯೋಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.